ಇವತ್ತು ನಾವು ನೋಡ್ಕೊಂಡ್ರೆ ತಿರುಮಲ ಹೋಗ್ತಾ ಇದ್ದೀವಿ. ಈಗ ಟೈಮ್ ನೋಡಿದ್ರೆ 5:30 ಆಗಿದೆ. ಜಸ್ಟ್ ನಾವು ರೀಚ್ ಬಸ್ ಸ್ಟ್ಯಾಂಡ್. ಇವ್ರು ದಿಲೀಪ್ ಬ್ರೋ ಹಾಯ್ ಹೇಳ್ರಿ. ಏನೋ ಒಂದಾಯ್ತು ನೋಡ್ರಿ ತೆಲುಗು ಮಾತಾಡ್ತವ್ರೆ. ಕರ್ನಾಟಕದಲ್ಲಿ ಇದ್ದು ತೆಲುಗು ಮಾತಾಡ್ತಾರೆ ನೋಡಿದ್ರ, ಆದ್ರೆ ಇವ್ರು ತೆಲುಗು ಕನ್ನಡ ಅವರೇ. ರೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗೋ ನಮ್ಮ ಸ್ಟಿಕ್ಕರ್. ಈಗ ಬಂದಿದ್ದೀವಿ ನಾವು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗೆ. ಬೆಂಗಳೂರು ಟು ತಿರುಪತಿ ಹೋಗ್ತಾ ಇದ್ದೀವಿ. 7 ಸ್ಟಾರ್ಟ್ ಆಗಿದೆ, 2 ರೀಚ್ ಆಗಿದೆ. ಕರೆಕ್ಟಾಗಿ ಮುಳುಬಾಗಿಲು ಎಂಟ್ರ್ ಆಗಿದ ತಕ್ಷಣ ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ. ನನ್ನ ಬ್ಯಾಟ್ರಿ ಅಲ್ಲ ಅಂದ್ಕೊಡ್ರಿ, ಬಸ್ ಬ್ಯಾಟ್ರಿ. ನೋಡಿದ್ರೆ ರಿಪೇರಿ ಮಾಡಿ ಟ್ರೈ ಮಾಡ್ತಾವ್ರೆ. ಆರ್ಡರ್ ಮಾಡಿದ್ದೀವಿ ಇವಾಗ. ನಾವಿರೋದು ಇವಾಗ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ಇಲ್ಲಿ ಫ್ರೀ ಟಿಕೆಟ್ ತಗೊಂಡು ನಂತರ ಸ್ವಾಮಿ ದರ್ಶನಕ್ಕೆ ಹೋಗ್ತೀವಿ. ಈ ರೀತಿ ನಿಮಗೆ ರೆಡ್ ಕಲರ್ ಬಸ್ಗಳು ಇರ್ತವೆ ತಿರುಮಲದಲ್ಲಿ, ಕಂಪ್ಲೀಟ್ಲಿ ಫ್ರೀ. ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ತಿರುಮಲ ರೀಚ್ ಆಗಿದ ತಕ್ಷಣ ನೀವು CRO ಆಫೀಸ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಈ ಥರ ಒಂದು ರಿಸಿಪ್ಟ್ ಕೊಡ್ತಾರೆ. ಅದರಲ್ಲಿ ಇಲ್ಲಿ ಡಿಸ್ಪ್ಲೇ ಆಗೋ ನಂಬರ್ ಆ್ಯಂಡ್ ನಿಮಗೆ ಕೊಟ್ಟಿರೋ ರಿಸಿಪ್ಟಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸೇಮ್ ಮ್ಯಾಚ್ ಆಗಿದ ತಕ್ಷಣ ರಿಸಿಪ್ಟಿನಲ್ಲಿ ಇರೋ QR ಕೋಡನ್ನು ಇಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಡಿಸ್ಪ್ಲೇದಲ್ಲಿ ನಿಮಗೆ ಬ್ಲಾಕ್ ನೇಮ್ ತೋರಿಸುತ್ತೆ. ಆ ಬ್ಲಾಕ್ ನೇಮ್ ಒಂದು ಲೊಕೇಶನ್ ನೇಮ್. ನೀವು ಅಲ್ಲಿಗೆ ಹೋಗಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ಈ ಥರ HPC ಅಂತ ಲೊಕೇಶನ್ ನಮ್ಮ ಅಣ್ಣಗೆ ಬಂದಿದೆ. ಜಸ್ಟ್ ಅವ್ರು ಇವಾಗ ಎಂಟ್ರಿ ಆದರು. ಸೊ ಇಲ್ಲಿಗೆ ಬಂದರೆ ನಾವು ಅಮೌಂಟ್ ಪೇ ಮಾಡಿಬಿಟ್ಟು ರೂಮ್ ಅಲ್ಕಟ್ ನಂಬರು ಇನ್ನೊಂದು ಥರ ತಗೋಬೇಕು. ರೂಮ್ ರೆಂಟ್ ನಮಗೆ 50 ರೂಪೀಸ್ ಇರುತ್ತೆ. 1% 2% ಆಗಲಿ. ಡಿಪಾಸಿಟ್ ಬಂದು 500 ಮಾಡಬೇಕಾಗುತ್ತೆ. ರೂಮ್ ನಂಬರ್ ಬಂದು ಇಲ್ಲಿದೆ ನೋಡಿರಿ, 690. ಸೊ ಇಲ್ಲಿರೋದು 689 to 704 ರೂಮ್ ನಂಬರ್ಸ್ ಈ ಕಡೆ ಇರುತ್ತೆ. ರೂಮ್ ಕೀಸ್ ಇಶ್ಯೂ ಕೌಂಟರ್ ಇಲ್ಲಿ ಇರುತ್ತೆ. ಇಲ್ಲಿ ರೂಮ್ ಕೀಸ್ ತಗೊಂಡು ನಮ್ಮ ರೂಮ್ ಇಲ್ಲಿ ಅಲೋಕೇಟ್ ಆಗಿದೆ. ಸೊ ಇಲ್ಲಿಗೆ ಹೋಗ್ತೀವಿ ನಾವು. HPC 690. ಸೊ ನಮಗೆ D ಅಲೋಕೇಟ್ ಆಗಿದೆ. ಸೊ ಅದಕ್ಕೆ D ರೂಮ್. ಸೊ ಇರುತ್ತೆ 50 ರೂಪೀಸ್ ರೂಮ್. 2 ಬೆಡ್ಸ್ ಇರುತ್ತೆ. 2 ಪರ್ಸನ್ಸ್ ತಗೊಂಡಿದ್ದೀವಿ, ಅದಕ್ಕೋಸ್ಕರ. ಅಷ್ಟೊಂದು ತೋರಿಸ್ಬೇಕಾ? 50 ರೂಪೀಸ್ಗೆ ಇದಕ್ಕಿಂತ ಚೆನ್ನಾಗಿ ಎಲ್ಲಿ ಸಿಗುತ್ತೆ ರೂಮ್, ನೀವೇ ಹೇಳ್ರಿ. ಸ್ಪೆಷಲ್ ವಡಾ ಆ್ಯಂಡ್ ಚಟ್ನಿ ಆ್ಯಂಡ್ ಪೊಟ್ಯಾಟೊ ಆ್ಯಂಡ್ ಪಾಯಸಂ. ಇನ್ನು ಸ್ವಲ್ಪ ಆಗ್ತದೆ ಕೊಂಚ. ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ದರ್ಶನ ಟೈಮ್ ಆಗಿದೆ, ನೋಡೋಣ ಎಷ್ಟೊತ್ತು ಆಗುತ್ತೆ ಏನಂತ. ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಆದ್ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಮತ್ತೆಲ್ಲ ಇಲ್ಲೇ ಬರ್ತಾರೆ. ಈಗ ಸ್ವಾಮಿ ದರ್ಶನ ಮಾಡ್ಕೊಂಡ್ರೆ ಗಳು ನಿಜ ಆಗ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬರ್ಲಿಕ್ಕೆ ಬರ್ಬೇಕಾಗಿರೋದು. ನಮ್ಮ ದರ್ಶನ ಟಿಕೆಟ್ ಬಂದು 1 o'clock ಕೊಟ್ಟಿದ್ದಾರೆ. ಆದರೆ ನಾವು 10 o'clock ಹೋದ್ರೂ 11 o'clock ಹೋದ್ರೂ ಬೇಕಾದ್ರೆ 2 hours. ಈಗ ನಾವು ಬಂದಿದ್ದು ಶ್ರೀ ವರಾಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಶ್ರೀ ವರಾಹಸ್ವಾಮಿ ದರ್ಶನ ಚೆನ್ನಾಗಾಗಿದೆ. ಇವಿಬ್ಬರು ನನ್ನ ಚಡ್ಡಿ ದೋಸ್ತುಗಳು, ಹಾಗೆ ನಮ್ಮ ಅಣ್ಣಗಳು. ಎಲ್ಲ ವಿಡಿಯೋ ಮಾಡ್ತಾ ಇದೀಯ, ನಮ್ಮನ್ನ ಯಾಕೆ ತೆಗಿಯಲ್ಲ ಅಂದರು, ಅದಕ್ಕೆ ತೆಗಿತಿದ್ದೀನಿ. ಈಗ ನಾವು 3 ಜನ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಬ್ರೇಕ್ಫಾಸ್ಟದಲ್ಲಿ ಉಪ್ಪಿಟ್ಟು ಕೊಡ್ತಾವ್ರೆ. ಕೊಂಚ
ಫಾರ್ ದ ಫಸ್ಟ್ ಟೈಮ್ 2 hours ಅಲ್ಲಿ ದರ್ಶನ ಆಗಿದೆ. ದರ್ಶನ ಮಾಡ್ಕೊಂಡು ಈಗ ಬಂದು ಲಡ್ಡು ತಗೊಂಡಿದೀವಿ. ಸೊ ಒಬ್ಬ ಪರ್ಸನ್ಗೆ 6 rupees ಕೊಟ್ಟವ್ರೆ ಪರ್ ಇವಾಗಾದ್ರೆ. ಲಾಸ್ಟ್ ಟೈಮ್ 10 rupees ಕೊಟ್ಟಿದ್ರು. ಪ್ರಸಾದನೂ ಕೈಯಲ್ಲಿ ಐತಿ. ಸಖತ್ತಾಗಿ ಟೈರ್ಡ್ ಆಗಿದ್ವಿ. ಇವಾಗ ಜಸ್ಟ್ ರೂಮ್ ರೀಚ್ ಆಗಿದ್ವಿ ಲಡ್ಡು ತಗೊಂಡು. ರೆಸ್ಟ್ ತಗೊಂಡು ಇನ್ನು ಬಸ್ ಹೊಡೋದು. ರೂಮ್ ಚೆಕ್ಔಟ್ ಮಾಡಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. 550 ಪೇ ಮಾಡಿದ್ದೀವಲ್ವಾ, ಅಮೌಂಟದಲ್ಲಿ 500 ಬಂದು ಇಲ್ಲಿರೋ QR ಕೋಡ್ ಸ್ಕ್ಯಾನ್ ಮಾಡಿದ್ದೀವಿ ಅಲ್ಲಿ. ಸೊ ರಿಮೈನಿಂಗ್ 500 ಅಮೌಂಟ್ ಬಂದು 2 days ಆದಮೇಲೆ ನಮ್ಗೆ ಅಕೌಂಟ್ಗೆ ರೀಚ್ ಆಗುತ್ತೆ. ಸೊ ನಿಮಗೂ ಸರಿ 200 2 days ಇಲ್ಲಾಂದರೆ 3 days ಟೈಮ್ ತಗೊಂಡು ನಿಮ್ಮ ಅಕೌಂಟ್ಗೆ ರೀಚ್ ಆಗುತ್ತೆ. ಎಲ್ಲ ವಿಡಿಯೋ ಮಾಡ್ತಾ ಇದೀಯ, ನಮ್ಮನ್ನು ಮಾತ್ರ ತೆಗಿಯಲ್ಲ ಅಂತ ಇದ್ದಾರೆ, ಅದಕ್ಕೆ ವಿಡಿಯೋ ತೆಗಿದ್ದೀವಿ.